ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಗೆ ಇದೆಂಥ ಶಾಕ್ ಕೊಟ್ಟರು ನಿತೀಶ್ ಕುಮಾರ್. INDI ಕೂಟದ ಭಾಗವಾಗಿರುವ ಕಾಂಗ್ರೆಸ್ಗೆ ನಿಜಕ್ಕೂ ದೊಡ್ಡ ಅಸ್ತ್ರವನ್ನೇ ಕಸಿದುಕೊಳ್ತಾ ಇದೆಯಾ ಮಿತ್ರ ಪಕ್ಷ? ನೋಡಿ, ಇನ್ನು ಮುಂದೆ ಲೋಕಸಭಾ ಚುನಾವಣೆಗೆ ರಾಹುಲ್ ಗಾಂಧಿಯವರು ಮೋದಿ ಮತ್ತು BJP ಸರ್ಕಾರದ ವಿರುದ್ಧ ಈ ವಿಚಾರ ಮಾತಾಡೋಕೆ ನೈತಿಕತೆಯನ್ನು ಹೊಂದಿರೋದಿಲ್ವಾ? ಏನು ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಪ್ರತಿಪಕ್ಷವಾಗಿ BJP ಸರ್ಕಾರದ ವಿರುದ್ಧ ಅತಿ ಹೆಚ್ಚು ಬಾರಿ ವಾಗ್ದಾಳಿ ನಡೆಸೋದು ಯಾವ ವಿಚಾರಕ್ಕೆ ಅಂತ ನೋಡಿದ್ರೆ ಮೇಲ್ನೋಟಕ್ಕೆ ಕಾಣಿಸೋದು ಅದಾನಿ ಅಂಬಾನಿ. ಅದರಲ್ಲೂ ಅದಾನಿ ರಕ್ಷಣೆಗೆ ನಿಂತಿದ್ದಾರೆ, ಅದಾನಿ ಜೇಬು ತುಂಬಿಸ್ತಾ ಇದ್ದಾರೆ, ಅದಾನಿ ಕೊಳ್ಳೆ ಹೊಡೆಯೋದಕ್ಕೆ ಮೋದಿ ರಕ್ಷಣೆ ಕೊಡ್ತಿದ್ದಾರೆ, ಈ ರೀತಿಯ ಗಂಭೀರ ಆರೋಪಗಳು. ಅದಾದಮೇಲೆ ಹಿಂಡನ್ಬರ್ಗ್ ಇನ್ನಿತರ ವಿಚಾರಗಳಲ್ಲೂ ಕಾಂಗ್ರೆಸ್ ಯಾಕೆ ಇಷ್ಟೆಲ್ಲ ಆದ ಮೇಲೂ ಮೋದಿ ಅದಾನಿ ವಿರುದ್ಧ ತನಿಖೆ ಕೈಗೆತ್ತಿಕೊಳ್ತಿಲ್ಲ, ಕಠಿಣ ಕ್ರಮವನ್ನು ಜರುಗಿಸ್ತಾ ಇಲ್ಲ, ಇಂಥದ್ದೆಲ್ಲ ಪ್ರಶ್ನೆ ಮಾಡಿದ್ರು. ಈಗ ನೋಡಿ, INDI ಕೂಟ ರಾಹುಲ್ ಗಾಂಧಿಗೆ ಯಾವ ರೀತಿ ಶಾಕ್ ಕೊಟ್ಟಿದೆ ಅಂತ. ಅದರಲ್ಲೂ INDI ಕೂಟದ ಪ್ರಮುಖ ನಾಯಕ ನಿತೀಶ್ ಕುಮಾರ್ ಬಿಹಾರದಲ್ಲಿ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 8,700 ಕೋಟಿ, ಬಹು ಸಾವಿರ ಕೋಟಿ ಹೂಡಿಕೆ ಆಗ್ತಿದೆ ಬಿಹಾರದಲ್ಲಿ. ನಿತೀಶ್ ಕುಮಾರ್ ಅವರ ಸರ್ಕಾರ ಇರುವಂಥ ಬಿಹಾರದಲ್ಲಿ ಅದಾನಿ ಗ್ರೂಪಿಂದ ಪ್ರಣಬ್ ಅದಾನಿ ಭಾಗವಹಿಸಿದ್ರು. ಬಿಹಾರ ಬಿಸ್ನೆಸ್ ಕನೆಕ್ಟ್ 2023 2 ದಿನಗಳ ಜಾಗತಿಕ ಹೂಡಿಕೆದಾರರ ಶೃಂಗಸಭೆ. ಇಲ್ಲಿ ಪ್ರಣಬ್ ಅದಾನಿ ಭಾಗವಹಿಸಿ 8,700 ಕೋಟಿ ಹೂಡಿಕೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ನೋಡಿ, ಯಾವ್ಯಾವ ಕ್ಷೇತ್ರದಲ್ಲಿ ಅಂತ: ಸಿಮೆಂಟ್ ಉತ್ಪಾದನೆ, ಲಾಜಿಸ್ಟಿಕ್, ಕೃಷಿ, ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಉತ್ಪಾದನೆ ಮಾಡೋದು. ಜೊತೆಗೆ ಈಗಾಗಲೇ ನಾವು 850 ಕೋಟಿ ಹೂಡಿಕೆ ಮಾಡಿಬಿಟ್ಟಿದ್ದೀವಿ, 8,700 ಕೋಟಿ ಹೂಡಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ನೇರವಾಗಿ ಪರೋಕ್ಷವಾಗಿ ಇದು ಬಿಹಾರದಲ್ಲಿ 10,000 ಜನಕ್ಕೆ ಉದ್ಯೋಗ ಕೊಡುತ್ತೆ ಅಂತ ಘೋಷಣೆ ಮಾಡಿರೋದು. ಸೊ ಅದಾನಿ ಗ್ರೂಪನ್ನು ಬಿಹಾರದ ಅಭಿವೃದ್ಧಿಗಾಗಿ ನಿತೀಶ್ ಕುಮಾರ್ ಅವರು ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡಿದ್ದಾರೆ. ಹೂಡಿಕೆ ಬಿಹಾರದಲ್ಲಿ 10 ಪಟ್ಟು ಜಾಸ್ತಿ ಮಾಡೋದಾಗಿ ಅದಾನಿ ಗ್ರೂಪ್ ಘೋಷಣೆ ಮಾಡಿದೆ. ಸೊ ಇದು ಮಹತ್ವದ ಬೆಳವಣಿಗೆ. ಬಿಹಾರ ಈಗ ಬಹಳ ಅನುಕೂಲಕರ ಹೂಡಿಕೆಗೆ ಅಂತ ಗ್ರೂಪ್ ಮೆಚ್ಚಿಕೊಂಡಿರೋದು. ವಿವಿಧ ಹೂಡಿಕೆದಾರರು ಕೂಡ ಅಲ್ಲಿ ಗಮನ ಹರಿಸ್ತಾ ಇರೋದು. ಸೊ ಬಿಹಾರದ ಅಭಿವೃದ್ಧಿಗೆ, ಸರ್ವಾಂಗೀಣ ಪ್ರಗತಿಗೆ ಹೂಡಿಕೆ ಅತಿ ಮುಖ್ಯ. ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಅದಾನಿ ಗ್ರೂಪ್ ಬಿಹಾರಕ್ಕೆ ಎಂಟ್ರಿ ಕೊಡೋದ್ರಿಂದ ಬಹಳ ಅನುಕೂಲ ಆಗತ್ತೆ ಅಂತ ಈಗ ವೆಲ್ಕಮ್ ಮಾಡ್ಕೊಂಡಿರೋದು ಬಿಹಾರದ ನಿತೀಶ್ ಕುಮಾರ್ ಅವರು, INDI ಕೂಟದ ಪ್ರಮುಖ ನಾಯಕ. ಇದೇನಾಯಿತು? ರಾಹುಲ್ ಗಾಂಧಿ ಅವರು ಇನ್ನೇನು ಹೇಳ್ತಾರೆ ಹಾಗಾದರೆ? ಮೋದಿ ಅದಾನಿ ಅಪ್ಪಿಕೊಂಡಿದ್ದಾರೆ ಅಂತನೋ ಅಥವಾ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತನೋ ಅವ್ರು ಇನ್ನು ಮುಂದೆ ಹೇಗೆ ವಾಗ್ದಾಳಿ ನಡೆಸ್ತಾರೆ ರಾಹುಲ್ ಗಾಂಧಿ? ಈ ಲೋಕಸಭಾ ಚುನಾವಣೆಯಲ್ಲೇ ತಗೊಂಡ್ರು ಇನ್ನು ಮುಂದೆ ಮೋದಿ ಮತ್ತು ಅದಾನಿ ಅಂತ ಟಾರ್ಗೆಟ್ ಮಾಡುವಂಥ ಬಹುದೊಡ್ಡ ಅಸ್ತ್ರವೇ ಕೈ ತಪ್ಪದಂತ ಆಯ್ತಲ್ಲ. ಯಾಕಂದರೆ ನಿತೀಶ್ ಕುಮಾರ್ ಒಬ್ಬರೇ ಅಲ್ಲ, DMK ಕಾಂಗ್ರೆಸ್ನ ಅತ್ಯಾಪ್ತ ಪಕ್ಷವಾಗಿರುವಂಥ DMK ಕೂಡ ಅದಾನಿ ಗ್ರೂಪ್ಗೆ ವೆಲ್ಕಮ್ ಮಾಡಿಕೊಂಡಿದೆ. ಪೋರ್ಟ್, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋದಕ್ಕೆ, ಅಭಿವೃದ್ಧಿಪಡಿಸೋದಕ್ಕೆ. ಈಗ ಅದಾನಿ ಗ್ರೂಪ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ದೇಶದಲ್ಲಿ ಮತ್ತು ದೇಶದ ಹೊರಗಡೆ ಕೂಡ ಕೆಲವು ಕಡೆಗಳಲ್ಲಿ ಅಂದರೆ ಚೀನಾಗೆ ಕೌಂಟರ್ ಮಾಡೋ ರೀತಿ ಭಾರತ ಪ್ಲ್ಯಾನ್ ಮಾಡಿರೋದು. ಅಮೆರಿಕ ಕೂಡ ಅದಾನಿ ಗ್ರೂಪ್ಗೆ ಸಪೋರ್ಟ್ ಮಾಡ್ತಿದೆ. ಅಮೆರಿಕದ ಹಿಂಡನ್ಬರ್ಗ್ ರಿಪೋರ್ಟೇ ಅದಾನಿ ಗ್ರೂಪ್ ವಿರುದ್ಧ ಹಲವು ವಿಚಾರಗಳನ್ನು ಎತ್ತಿದ್ರು ಕೂಡ ಅದಕ್ಕೆಲ್ಲ ಆಧಾರ ಇಲ್ಲ ಅಂತ ಅಮೆರಿಕ ತಳ್ಳಿ ಹಾಕ್ತು. ಅದರ ಬೆನ್ನಲ್ಲೇ ಅದಾನಿ ಗ್ರೂಪ್ನ ಶೇರ್ ಆಕಾಶಕ್ಕೆ ಮುಟ್ತು. ಮೊನ್ನೆಷ್ಟೇ ಶೇರ್ ಮಾರುಕಟ್ಟೆಯಲ್ಲಿ ನಾವು ದಾಖಲೆ ಬರೆದ್ವಲ್ಲ, ಮುಂದೆ ಹೋಗ್ತಾನೆ ಇದೆ. ಇದರಲ್ಲಿ ಅದಾನಿ ಗ್ರೂಪ್ ಶೇರ್ ಕಾಂಟ್ರಿಬ್ಯೂಷನ್ನು ಕೂಡ ದೊಡ್ಡದಿದೆ. ಸೊ ಅಮೆರಿಕ ಕೂಡ ಕ್ಲೀನ್ ಚಿಟ್ ಕೊಟ್ಟು ಈಗ ಅದಾನಿ ಗ್ರೂಪ್ ಜೊತೆ ಕೈ ಜೋಡಿಸಿದೆ. ಫಾರ್ ಎಕ್ಸಾಂಪಲ್, ಶ್ರೀಲಂಕಾ ಪೋರ್ಟ್ ಎಕ್ಸ್ಟೆನ್ಷನ್ ಪ್ರಾಜೆಕ್ಟಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡಿದೆ ಅಮೆರಿಕ ಅದಾನಿ ಗ್ರೂಪ್ ಜೊತೆ ಕೈ ಜೋಡಿಸಿ. ಯಾಕೆಂದರೆ ಚೀನಾ ಕೌಂಟರ್ ಮಾಡೋದಕ್ಕೆ ಬಹುತೇಕ ಕಡೆಗಳಲ್ಲಿ ಮೋದಿ ಸರ್ಕಾರ ಪ್ಲ್ಯಾನ್ ಮಾಡ್ತಿರೋದು, ಅದಾನಿ ಗ್ರೂಪ್ಗೆ ಅವಕಾಶ ಮಾಡಿಕೊಡ್ತಿರೋದು ಇದೇ ಕಾರಣಕ್ಕೆ. ಚೀನಾ ಎಲ್ಲೆಲ್ಲಿ, ಚೀನಾ ಅಂದರೆ ಚೀನಾನೇ ಬರಲ್ವಲ್ಲ, ಕ್ಸಿ ಜಿನ್ಪಿಂಗೇ ಬಂದು ಹೂಡಿಕೆ ಮಾಡೋಕ್ಕಾಗಲ್ಲ, ಅಲ್ಲಿರುವಂಥ ಯಾರೋ ದೊಡ್ಡ ಉದ್ಯಮಿಗಳು ಹೂಡಿಕೆ ಮಾಡಿರ್ತಾರೆ. ಅದೇ ರೀತಿ ಭಾರತ ಅಂದರೆ ಮೋದಿನೇ ಹೋಗಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡೋದಕ್ಕಾಗಲ್ಲ. ಅದಾನಿ ಗ್ರೂಪ್ ಮೂಲಕ ಚೀನಾವನ್ನು ಕೌಂಟರ್ ಮಾಡುವಂಥ ಬಹುದೊಡ್ಡ ಪ್ಲ್ಯಾನ್ ಕೈಗೆತ್ತಿಕೊಳ್ಳಲಾಗಿದೆ. ಅದು ನಡೀತಾ ಇದೆ.
ಈಗ ನಿತೀಶ್ ಕುಮಾರ್ ಅವರು ಕೂಡ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡಿರೋದ್ರಿಂದ ತನ್ನ ಮಿತ್ರಪಕ್ಷಗಳು ಅದಾನಿ ಅವರನ್ನ ಅಂಬಾನಿ ಅವರನ್ನ ಕೈ ಬೀಸಿ ಕರೀತಾ ಇರುವಾಗ ಕರ್ನಾಟಕದಲ್ಲಿ ಮಿತ್ರ ಪಕ್ಷಗಳು ಬೇಡ, ಕಾಂಗ್ರೆಸ್ ಸರ್ಕಾರ ಬಂದಾಗ MB ಪಾಟೀಲ್ರು ಕರೆದ್ರು, ಕರ್ನಾಟಕದಲ್ಲಿ ಹೂಡಿಕೆ ಮಾಡಿ ಬನ್ನಿ ಅಂತ ಸ್ವಾಗತಿಸಿದ್ರು. ಇಷ್ಟೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು. ಯಾಕಂದರೆ ಅಭಿವೃದ್ಧಿ ನಿಟ್ಟಿನಲ್ಲಿ ಹೂಡಿಕೆ, ಕೈಗಾರಿಕೋದ್ಯಮ, ಬಿಸ್ನೆಸ್ ಮ್ಯಾನ್ಗಳು ಅನಿವಾರ್ಯ. ಯಾವುದೇ ರಾಜ್ಯದ ದೇಶದ ಪ್ರಗತಿ ಆಗಬೇಕಂದ್ರೆ ಇಷ್ಟೆಲ್ಲ ಆಗ್ತಿರುವಾಗ ರಾಹುಲ್ ಗಾಂಧಿಯವರು ಇನ್ನು ಹೇಗೆ ಟೀಕೆ ಮಾಡ್ತಾರೆ ಅದಾನಿ ಮತ್ತು ಮೋದಿ ಈ ವಿಚಾರದಲ್ಲಿ? ರಾಹುಲ್ ಗಾಂಧಿಯವ್ರನ್ನ ಆಡಿಕೊಳ್ಳೋದಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ನಿಮ್ಮ ಮಿತ್ರ ಪಕ್ಷಗಳಿಗೆ ಬುದ್ಧಿ ಹೇಳಿ ಮೊದಲು ಅದಾನಿ ಗ್ರೂಪ್ ಜೊತೆ ಕೈ ಜೋಡಿಸ್ಬೇಡಿ, ಅವ್ರನ್ನ ಕರ್ಕೊಂಡು ಅಕ್ರಮಕ್ಕೆ ದಾರಿ ಮಾಡಿಕೊಡ್ಬೇಡಿ ಅಂತ ಮೊದಲು ಅವ್ರ ಕಿವಿ ಹಿಂಡಿ ಆಮೇಲೆ BJPಗೆ ಹೇಳಿ ಅಂತ ರಾಹುಲ್ ಗಾಂಧಿ ಹತ್ತ ಚಾಟಿ ಬೀಸೋದಕ್ಕೆ ಬಹಳ ಒಳ್ಳೆಯ ಅಸ್ತ್ರವಾಗಿದೆ ಇದು BJPಗರಿಗೆ. ಸೊ ಈಗ ರಾಹುಲ್ ಗಾಂಧಿ ಮತ್ತೊಮ್ಮೆ ಇಕ್ಕಟ್ಟಲ್ಲಿ ಸಿಲುಕಿದ್ರ. INDI ಕೂಟವೇ ಈಗ ಶಾಕ್ ಕೊಡ್ತಾ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.